ನಿಜವಾದ ಹಿಂದೂಗಳು ನಾವು ಕಾಂಗ್ರೆಸ್ನವರು. ಈ BJP-ಅವರಿಗೆ ಸೋತು ಸುಣ್ಣಾಗಿ ಮನೇಲಿ ಕೂತಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಈಗ ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರನ ರಾಮ ಭಕ್ತರಿಗೆ ತೊಂದರೆ ಕೊಟ್ಬಿಟ್ರು ಅಂತ ಹೇಳ್ತಾರೆ. ಅವ್ರದ್ದೇ ಸರ್ಕಾರ ಇತ್ತು, 4 ವರ್ಷ ಅವ್ರದ್ದೇ ಸರ್ಕಾರ ಇತ್ತು. ಆ ಕೇಸ್ ವಿಚಾರ ಮಾಡ್ಬೋದಿತ್ತಲ್ಲ. ಹಿಂದೆ 2008ರಿಂದ 2013ವರೆಗೂ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಈ ಕೇಸ್ ವಾಪಸ್ ತಗೋಬೋದಿತ್ತಲ್ಲ. ಈಗ ಅಶೋಕ್ ಅವರು ಗೃಹ ಮಂತ್ರಿ ಆಗಿದ್ರು, ಯಾಕೆ ಈ ಕೇಸ್ ವಾಪಸ್ ತಗೊಳ್ಳಿಲ್ಲ? ಅಂದರೆ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಳ್ತಾರೆ, ಆಮೇಲೆ ಅವ್ರನ್ನ ಮರ್ತು ಬಿಡ್ತಾರೆ. ಅಶೋಕ್ ಅವರು ಗೃಹ ಮಂತ್ರಿ ಆಗಿದ್ರಲ್ಲ, ಆ ಕೇಸ್ ವಾಪಸ್ ತಗೋಬೋದಿತ್ತಲ್ಲ. ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರು ಯಾಕೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಕ್ಯಾಬಿನೆಟ್ಟಲ್ಲಿ? 30 ವರ್ಷಗಳಿಗೆ ಆದಂಥ ಘಟನೆಯನ್ನ ಈಗ ಹುಬ್ಳಿಯ ಕರಸೇವಕರ ಬಗ್ಗೆ ತನಿಖೆನ ಇವತ್ತು ಶುರು ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿ ರಾಮನ ಬಗ್ಗೆ ನಮಗೆ ಗೌರವ ಇದೆ ಅಂತ ಹೇಳೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ರಾಮನ ಭಕ್ತರ ಮೇಲೆ ಈ ರೀತಿಯಂಥ ಷಡ್ಯಂತ್ರವನ್ನೇನು ಮಾಡ್ತಾ ಇದ್ದಾರೆ. ಈ ರೀತಿ ಹಿಂದೂ ವಿರೋಧಿ ನಡವಳಿಕೆ ನಡೀತಾ ಇದೆ. ಅವರ ಕೊಡ್ತಿರುವಂಥ ಹೇಳಿಕೆಗಳು ಅವ್ರ ಮನೆಯಲ್ಲೇ ಹೆಣ್ಮಕ್ಳು ಅವ್ರು ಗೌರವಿಸ್ತಾರಲ್ಲೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ 92ನೇ ಇಸ್ವಿಯಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ಶ್ರೀರಾಮ ಮಂದಿರದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಮೊಕದ್ದಮೆಯೊಂದರಲ್ಲಿ 30 ವರ್ಷದ ನಂತರ ಮೊನ್ನೆ ದಿನ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನ ನೋಡಿದಾಗ ನನಗೆ ಏನನ್ನಬೇಕು ಅಂತೇಳಿ ಅರ್ಥ ಆಗೋದಿಲ್ಲ. ಯಾಕಂದರೆ ನಾನು ಒಬ್ಬ ಗೃಹ ಸಚಿವನಾಗಿ ಆ ಪೊಲೀಸ್ ಇಲಾಖೆಯನ್ನು ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಸರ್ಕಾರ ಈ ರೀತಿ ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡುವಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ. ಇದಲ್ಲದೆ ಬೇರೆ ಏನೂ ಇಲ್ಲ. ಒಟ್ಟಾರೆ ಹಿಂದೂಗಳಿಗೆ ಹಿಂಸೆ ಕೊಡಬೇಕು, ಅಲ್ಪಸಂಖ್ಯಾತರ ಮತ ಬ್ಯಾಂಕನ್ನು ಗಟ್ಟಿ ಮಾಡಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಮಾಡ್ತಾರೆ. ಮೊನ್ನೆ ಹುಬ್ಬಳ್ಳಿನಲ್ಲಿ ಮೌಲ್ವಿಗಳ ಸಭೆಯಲ್ಲಿ 10,000 ಕೋಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಅಭಿವೃದ್ಧಿ ಕೆಲಸಕ್ಕಾಗಿ 1,000 ಕೋಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಯನ್ನು ಕೆಲಸ ಮಾಡಿ ಮುಗಿಸಿರ್ತಕ್ಕಂಥ ಗುತ್ತಿಗೆದಾರರಿಗೆ ವರ್ಷಗಟ್ಟಲೆ ಆಯಿತು, ಇನ್ನೂ ಹಣ ಪಾವತಿ ಆಗಲಿಲ್ಲ. ಹೊಸ ಕಾರ್ಯಕ್ರಮಗಳು ಒಂದು ಪೈಸೆದ್ದು ಕೂಡ ಇಲ್ಲ. ಇವ್ರ ಗ್ಯಾರಂಟಿಗಳಿಗೆಲ್ಲದೂ ಹೋಗ್ತಾ ಇದೆ. ಒಟ್ಟಾರೆ ಇವರು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳಲಿಕ್ಕಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸ, ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ರಾಮ ದೇವಸ್ಥಾನದ ಹೋರಾಟ ಇವತ್ತೆಲ್ಲ ನಡೀತಾ ಇರೋದು 500-600 ವರ್ಷಗಳಿಂದ ನಡೀತಾ ಇದೆ. ಈಗ ಕಟ್ತಾ ಇದ್ದಾರೆ ಅಂತ ಹೇಳಿ ಇಡೀ ದೇಶದಲ್ಲಿ ಒಂದು ಅವೇರ್ನೆಸ್, ಕರ್ನಾಟಕದಲ್ಲೂ ಅವೇರ್ನೆಸ್. ಇದು ಗೊತ್ತಾಯ್ತು. ಮೊನ್ನೆ DK ಶಿವಕುಮಾರ್ ಹೇಳಿದ್ರು, ಏನೋ ಎಲ್ಲ BJP-ಯವರು ಅಕ್ಷತೆ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಅವಾಗ ಹೊಟ್ಟೆ ಉರಿ ಶುರುವಾಯ್ತು ಅವ್ರಿಗೆ. ಏನಪ್ಪ ಇದು ಹಿಂಗಾದ್ರೆ ನಮ್ಮ ಸ್ಥಿತಿ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ? ಭಯ ಶುರುವಾಯ್ತು ಅವ್ರಿಗೆ. ಹುಡುಕು ಕೇಸ್ನ, ಯಾರ್ಯಾರು ಅಯೋಧ್ಯೆ ಸಂಬಂಧದಲ್ಲಿ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ಹಿಡಿದು ಕೇಸ್ ಹಾಕಕ್ಕೆ ಮಾಡ್ತಕ್ಕಂಥದ್ದು ವ್ಯವಸ್ಥಿತವಾದಂಥ ಸಂಚಿದು. ಇದೇನು ಸುಮ್ಮನೆ ಮಾಡಿಲ್ಲ ಇಡೀ ಸರ್ಕಾರ. ಅದಂಗೆ ಅವ್ನು ಪೊಲೀಸನ್ನು ಹೋಗಿ ಅರೆಸ್ಟ್ ಮಾಡ್ಬಿಡ್ತಾನೆ. 30 ವರ್ಷ ಮಾಡದೇ ಇರೋದು ಅರೆಸ್ಟ್ನ 3 ದಿನದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೆ.